ಕರ್ತನಲ್ಲಿ ಪ್ರಿಯರೇ, ಮತ್ತೊಂದಾವರ್ತಿ ದೇವರ ವಾಕ್ಯವನ್ನ ಧ್ಯಾನಿಸುವ ಭಾಗ್ಯ ಕೊಟ್ಟಿರುವ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳೊಂದಿಗೆ ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸೋಳಾಗಿದ್ದೇನೆ. ಪ್ರಾರ್ಥನೆ ಮಾಡುವ. ಕರ್ತನೇ, ಶರಣನೇ, ನನ್ನ ವಿಮೋಚಕನೇ, ನಮ್ಮ ಹೃದಯದ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಣೆಯಾಗಿರಲಿ. ಆಮೇನ್. ಪ್ರಿಯರೇ, ಪ್ರಾರ್ಥನೆ ಎಂಬುದು ಕ್ರೈಸ್ತ ವಿಶ್ವಾಸಿಗಳಿಗೆ ಆರಾಧನೆ ಎಂದರೆ ತಪ್ಪಾಗಲಾರದು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಫಿಲಿಪ್ಪಿ 4:4-6 ವಚನದಲ್ಲಿ ಪೌಲನು ಹೇಳುವಂತೆ, ಹೌದು ಪ್ರಿಯರೇ, ಸ್ತುತಿ ಸ್ತೋತ್ರ ವಿಜ್ಞಾಪನೆಗಳನ್ನ ಒಳಗೊಂಡಿರುವುದೇ ಪ್ರಾರ್ಥನೆ ಆಗಿರುವುದರಲ್ಲಿ ಎರಡು ಮಾತಿಲ್ಲ. ಪ್ರತಿ ಸಮಯದಲ್ಲಿಯೂ ಪ್ರತಿ ಪ್ರಾರ್ಥನೆಯಲ್ಲಿಯೂ ತಗ್ಗಿದ ಮನಸ್ಸು, ದೀನಭಾವ ಅತಿ ಮುಖ್ಯ. ಇಂದಿನ ಕ್ರೈಸ್ತ ಕುಟುಂಬಗಳಲ್ಲಿ, ಅಂದರೆ ಜಂಜಿ ಮಕ್ಕಳು ಕಟ್ಟಿಕೊಂಡಿರುವ ಕುಟುಂಬಗಳಲ್ಲಿ ಪ್ರಾರ್ಥನೆ ಎಂಬುದು ಪ್ರಶ್ನೆಯಾಗಿದೆ. 10 ಮಕ್ಕಳಲ್ಲಿ 8 ಮಕ್ಕಳು ತರಾತುರಿಯಲ್ಲಿ ತಮ್ಮದೇ ಧಾವಾಂತಗಳಲ್ಲಿ ದಿನ ಪ್ರಾರಂಭಿಸಿ ದಿನ ಮುಗಿಸುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, ಇಂತಹ ಧಾವಾಂತದ ಬದುಕಿನಲ್ಲಿರುವ ಮಕ್ಕಳಿಗಾಗಿ ಒಂದು ಚಿಕ್ಕ ಪ್ರಯತ್ನ ಅವರ ಆಲೋಚನಾ ದಾಟಿಗೆ ಸಂಬಂಧಿಸಿ. ಕರ್ತನಲ್ಲಿ ಪ್ರಿಯರೇ, ನಂಬಿಕೆಯಿಂದ ನಾವು ಮಾಡುವ ಪ್ರಾರ್ಥನೆಗೆ ಕರ್ತನು ಸದುತ್ತರವನ್ನ ನೀಡುವಾತನಾಗಿದ್ದಾನೆ. ಪ್ರಾರ್ಥನೆಯು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವನದ ಉಸಿರಾಗಬೇಕು. ಆಗ ಪ್ರಾರ್ಥನಾ ಜೀವಿತದಲ್ಲಿ ನಾವು ಕರ್ತನಲ್ಲಿ ಕಂಡುಬರುವ ಪ್ರೀತಿ, ಶಾಂತಿ ಮತ್ತು ಸತ್ಯತೆ ಮೊದಲಾದ ಸುಂದರ ಗುಣಲಕ್ಷಣ ನಮ್ಮನ್ನು ಕ್ರೈಸ್ತ ವ್ಯಕ್ತಿಯನ್ನಾಗಿ ಮಾಡುವುದರಲ್ಲಿ ಸಂಶಯವಿಲ್ಲ. ಪ್ರಿಯರೇ ಮತ್ತು ಮಕ್ಕಳೇ, ಮನೆಯ ಒಂದೊಂದು ಕೋಣೆಯು ಆತನಿಂದ ಆಶೀರ್ವದಿಸಲ್ಪಟ್ಟಿದೆ ಎಂದರೆ ನಂಬುವಿರಾ? ಹೌದು ಪ್ರಿಯರೇ, ಮೊದಲು ಫ್ರಂಟ್ ಡೋರ್, ಮುಂಬಾಗಿಲು. ಕೀರ್ತನೆಗಳು 121:8 ಹೇಳುವಂತೆ, ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾ ಕಾಲವು ನಿನ್ನನ್ನು ಕಾಪಾಡುವನು. ಹೌದು, ನಮ್ಮನ್ನು ಕಾಪಾಡುವವನು. ಕೆಲಸದ ಮೇಲೆ ಹೋಗುವಾಗ ಬರುವಾಗ ಆತನ ಪ್ರಸನ್ನತೆ ಇಲ್ಲಿ ನೆಲೆಗೊಂಡಿರುವುದು. ಆಮೇನ್. ಲಿವಿಂಗ್ ರೂಮ್. ಕೀರ್ತನೆಗಳು 133:1. ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಹೌದು ಪ್ರಿಯರೇ, ಕರ್ತನು ನಮ್ಮ ನಡುವೆ ಸೈಲೆಂಟ್ ಲಿಸನರ್ ಆಗಿರುವ ಕುಟುಂಬವಾಗಿ ನಾವು ಕುಳಿತು ರಿಲ್ಯಾಕ್ಸ್ ಮಾಡುವ ಕೋಣೆ ಇದಾಗಿದೆ ಅಲ್ವೇ? ಆದ್ದರಿಂದ ಆತನು ನಮ್ಮ ನಡುವೆ ಸದಾ ಕಾಲವೂ ಇರುವಾತನಾಗಿದ್ದಾನೆ. ಆಮೇನ್. ಕಿಚನ್. ಮತ್ತಾಯ 6:11 ನಮ್ಮ ಅನುದಿನದ ಆಹಾರವನ್ನ ಈ ಹೊತ್ತು ದಯಪಾಲಿಸುವಾತನಾಗಿರುವ ಪ್ರೀತಿಯಿಂದ ಪ್ರಾರ್ಥನಾ ಪೂರ್ವಕವಾಗಿ ಕುಟುಂಬಕ್ಕಾಗಿ ಸಿದ್ಧವಾಗುವ ಆಹಾರ ಆಶೀರ್ವಾದವಾಗಿರುವುದು. ಆಮೇನ್. ಡೈನಿಂಗ್ ಹಾಲ್ ಅಥವಾ ಡೈನಿಂಗ್ ಏರಿಯಾ. ಅಪೋಸ್ತಲರ ಕೃತ್ಯದಲ್ಲಿರುವಂತೆ 2:46b ಮನೆಗಳಲ್ಲೂ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ಪ್ರಿಯರೇ, ನಾವು ಕುಟುಂಬವಾಗಿ ಆತ್ಮೀಯ ಅತಿಥಿಗಳೊಟ್ಟಿಗೆ ಊಟ ಮಾಡುತ್ತಾ ಇರುವೆವು ಅಲ್ವೇ? ಆಮೇನ್. ಬೆಡ್ರೂಮ್. ಕೀರ್ತನೆಗಳು 4:8 ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡ ಕೂಡಲೇ ನಿದ್ದೆ ಮಾಡುವೆ, ಯಾಕೆಂದರೆ ಯಾವ ಅಪಾಯವೂ ಇಲ್ಲದಂತೆ ಕರ್ತನೆ ಕಾಪಾಡುವಾತನಾಗಿರುವವನಲ್ಲವೇ? ಪ್ರಿಯರೇ, ಪ್ರಾರ್ಥನೆಯು ನಮ್ಮನ್ನು ದೇವರೊಟ್ಟಿಗೆ ಒಂದು ಮಾಡುವ ಏಕೈಕ ಸಾಧನ. ನಿಮ್ಮ ಮನೆಯ ಪ್ರತಿ ಕೋಣೆಯಲ್ಲಿಯೂ ಕರ್ತನು ನಿಮ್ಮೊಂದಿಗಿರುವನು, ಅಷ್ಟಲ್ಲದೆ ಇರುವಾತನಾಗಿದ್ದಾನೆ. ಪ್ರಿಯರೇ, ಈ ವಾಕ್ಯಗಳನ್ನು ಮನನ ಮಾಡುವುದಾದರೆ ಖಂಡಿತ ಕರ್ತನೊಟ್ಟಿಗೆ ದಿನೇ ದಿನೇ ಬಾಂಧವ್ಯ ಬೆಳೆದು ಎಷ್ಟೇ ಒತ್ತಡದಲ್ಲಿದ್ದರೂ ನಾವು ಆತನೊಟ್ಟಿಗೆ ಆತನ ಉಪಕಾರಗಳಿಗೆ ಪ್ರಾರ್ಥನೆಯ ಮುಖಾಂತರ ಧನ್ಯವಾದ ಹೇಳಬಹುದಾಗಿದೆ. ಮಕ್ಕಳೇ, ದೇವರೊಂದಿಗೆ ಅನುಬಂಧ ನೀವು ಖಂಡಿತ ಬೆಳೆಸಿಕೊಳ್ಳಬೇಕಾಗಿದೆ. ಪ್ರಯತ್ನ ಪಡಿ. ಚಿಕ್ಕದಾಗಿ ಸ್ವಾಮಿಯ ಅನ್ಯೋನ್ಯತೆಯಲ್ಲಿ ಬೆಳೆಯುತ್ತಾ ಪ್ರಾರ್ಥನಾ ಪೂರ್ವಕವಾಗಿ ಕುಟುಂಬವನ್ನ ಬಲಪಡಿಸುತ್ತಾ ಆತನ ಅನ್ಯೋನ್ಯತೆಯಲ್ಲಿ ದೃಢವಾಗಿ ಬೆಳೆಯುತ್ತಾ
ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ ಸ್ತುತಿ ಸ್ತೋತ್ರಗಳೊಂದಿಗೆ ಘೋಷಿಸಿರಿ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್.